ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ಮಾದಿಗ ಮಹಾಸಭಾ ವತಿಯಿಂದ ಜಿಲ್ಲಾಧ್ಯಕ್ಷ ಗೋಪಾಲರಾವ್ ಕಟ್ಟಿಮನಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸೇಡಂ ತಾಲೂಕಿನ ಉಡಗಿ ಗ್ರಾಮದಲ್ಲಿ ಆಗಸ್ಟ್ 10ರಂದು ಭಗವಂತ ತಂದೆ ರಾಜೇಂದ್ರಪ್ಪ ನಡಗೇರಿ ಅವರನ್ನು ಜಾತಿ ನಿಂದನೆ ಮಾಡಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಗೋಪಾಲರಾವ್ ಕಟ್ಟಿಮನಿ ಮಾತನಾಡಿ, ಪ್ರಕರಣದ ಆರೋಪಿಗಳಿಗೆ ಕಠಿಣ ಕಾನೂನು ಶಿಕ್ಷೆ ವಿಧಿಸಬೇಕು. ಮೃತರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಕುಟುಂಬದ ಒಬ್ಬ ಸದಸ್ಯರಿಗೆ ಖಾಯಂ ಸರ್ಕಾರಿ ಉದ್ಯೋಗ ನೀಡಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಈ ಸಂಬಂಧ ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಚಿಂಚೋಳಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ರವಾನಿಸುವಂತೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಹಿರಿಯ ಮುಖಂಡರು ಶಾಮರಾವ್ ಓಂಕಾರ್, ಮಲ್ಲು ಕೊಡಂಬಲ್, ನರಸಪ್ಪ ಕಿವಡ್ನೂರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹರ್ಷವರ್ಧನ್ ವಿ ಚಿಮ್ಮನಕಟ್ಟಿ, ಚಿಂಚೋಳಿ. ಜಿಲ್ಲಾ ಸೇಡಂ ತಾಲೂಕಿನ ಇಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಷಡಪ್ರಕಾಶ್ ಅವರ ಅವರು ಹುಟ್ಟೂರಾದ ಅಲ್ಲೇ ಏನಪ್ಪಾ ಅಂದ್ರ ಮಾದಿಗರ ಮೇಲೆ ಹಗಲು ದರೋಡೆ ಮಾಡ್ದಂಗೆ ಏನಪ್ಪಾ ಅಂದ್ರ ಅಲ್ಲಿ ಹಲ್ಲೆ ಮಾಡಿ ಯುವಕನನ್ನ ಕೊಚ್ಚಿ ಹಾಕಿರ್ತಕ್ಕಂಥ ಘಟನೆ ಘಟನೀಯವಾಗಿರ್ತಕ್ಕಂಥದ್ದು ನಾವು ಖಂಡಿಸ್ತಾ ಇದ್ದೀವಿ. ಬಂಧುಗಳೇ, ಒಂದು ಮಾತನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು, ಯಾವ ಹುಡುಗಿ ಗ್ರಾಮದಲ್ಲಿ ಮರ್ಡರ್ ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು, ಸೇಡಂನ ಕ್ಷೇತ್ರದ ಸಚಿವರು, ಶಾಸಕರಾಗಿರ್ತಕ್ಕಂಥ ಷಣ್ಪ್ರಕಾಶ್ ಪಾಟೀಲ್ ಅವರು ಎಂತ ಘನಕಾರ್ಯ ಮಾಡ್ತಾರೆ ಗೊತ್ತೇನ್ರಿ ತಮ್ಗೆಲ್ಲ? ಅವರು ಅವರದೇ ಸರ್ಕಾರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಉದ್ಘಾಟನೆ ಮಾಡ್ತಾರ, ರೋಡ್ ಅಡಿಗಲ್ ಸಮಾರಂಭ ಬಿಡ್ತಾರ. ಅದರಲ್ಲಿ ಸತ್ತಿರ್ತಕ್ಕಂಥ ಮಾದಿಗರ ಮನೆಗೆ ಹೋಗಿ ಶಾಂತ್ವನ ಹೇಳಲಿಕ್ಕೆ ತಯಾರಿಲ್ಲ. ಇದು ನಾವು ಖಂಡಿಸ್ತಾ ಇದೀವಿ ಅಂತಕ್ಕಂಥದ್ದು. ನೀವು ಸಚಿವರಾಗಿದ್ದಾಗಿನಿಂದ ನಿಮ್ಮ ತಾಲೂಕಿನಲ್ಲಿ, ಸೇಡಂ ತಾಲೂಕಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯಾಂಕ ಅವರ ಹುಟ್ಟು ಜಿಲ್ಲೆ ಆಗಿರ್ತಕ್ಕಂಥಲ್ಲಿ ಏನಪ್ಪಾ ಅಂತ ನಿರಂತರವಾಗಿ ಮಾದಿಗರ ಮೇಲೆ ಹಲ್ಲೆ ಆಗ್ತೇವೆ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ನಿಮಗೇನಪ್ಪಾ ಅಂದ್ರೆ ಎಚ್ಚರಿಕೆ ಕರೆಗಟ್ಟೆ ಕೊಡ್ಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ